ಪರ್ಸೆಂಟೇಜ್ ಬಗ್ಗೆ ಏನು ಹೇಳ್ತೀರಿ ಸರ್? VBG ರಾಮ್ಜಿ 60-40 ತಂದಿಟ್ಟಿದ್ದಾರೆ, ಅದು ಅಕ್ಸೆಪ್ಟಬಲಾ? ಅದು ಎಕ್ಸೆಪ್ಟಬಲ್ ಅಲ್ಲ. ಈಗ ನೋಡಿ, ರಾಜ್ಯ ಸರ್ಕಾರಗಳು ಆರ್ಥಿಕ ಒತ್ತಡದಲ್ಲಿವೆ. ಯಾವ ಆರ್ಥಿಕ ಒತ್ತಡದಲ್ಲಿವೆ? ಉತ್ತರ ಪ್ರದೇಶ ಇಲ್ಲ, ಬಿಹಾರ್ ಇಲ್ಲ. ಅವರು ಕಡಿಮೆ ಟ್ಯಾಕ್ಸ್ ಕೊಡ್ತಾರೆ, ಹೆಚ್ಚಿಗೆ ಆದಾಯ ತಗೊಳ್ತಾರೆ. ನಾವು ಕರ್ನಾಟಕದವರು ಒಂದು 100 ರೂಪಾಯಿ ಟ್ಯಾಕ್ಸ್ ಕೊಟ್ಟರೆ ನಮಗೆ 13 ರೂಪಾಯಿ ವಾಪಸ್ ಬರುತ್ತೆ. ಉತ್ತರ ಪ್ರದೇಶ 100 ರೂಪಾಯಿ ಕೊಟ್ಟರೆ ಅವ್ರಿಗೆ 65 ರೂಪಾಯಿ ಬರುತ್ತೆ. ಒಂದು ಹೆಚ್ಚು ಕಡಿಮೆ ಇರ್ಬೋದು, 65-70 ರೂಪಾಯಿ ಬರುತ್ತೆ. ಅವ್ರಿಗೆ ಒಂದು ರೀತಿ, ನಮಗೆ ಯಾಕೆ ಇನ್ನೊಂದು ರೀತಿ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆನ? ಏನು ಯಾವನೇ? ಅಷ್ಟೇ ಅಲ್ಲ, ನಮ್ಮ ದಕ್ಷಿಣ ರಾಜ್ಯಗಳಿಗೆ, ನಮ್ಮ ಕರ್ನಾಟಕಕ್ಕೆ ತಗೊಳ್ರಿ, ಭದ್ರಾ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಮಾಡ್ತೀವಿ. 5,600 ಕೋಟಿ ರೂಪಾಯಿಗಳನ್ನು ನಾವು ಅದಕ್ಕೆ ಒದಗಿಸ್ತೀವಿ. ಒದಗಿಸಿದ್ರ ಬಜೆಟ್ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು ಒದಗಿಸಿದ್ರ ನೀವು? ಯಾಕೆ ನಮ್ಮದು ಕಾಂಗ್ರೆಸ್ ಸರ್ಕಾರ ಅಂತ ಕೊಡಲಿಲ್ವಾ? ಏನು ಕಾರಣ? ನಮ್ಮಲ್ಲಿ ಬರಗಾಲ ಬಿತ್ತು, ಬರ ಪರಿಹಾರ ಕೊಡಬೇಕಲ್ಲ. ಹೌದು, ಬರ ಪರಿಹಾರವನ್ನು ಕೊಡೋದಕ್ಕೆ ಮೀನಾಮೇಷ ಮಾಡಿ ಎಲ್ಲರನ್ನು ತೊಂದರೆಗೆ ದೂಕಿ ನಾವು ಸುಪ್ರೀಂ ಕೋರ್ಟ್ ಕಟ್ಟೆಗೆ ಹತ್ತಿ ನಾವು ಪರಿಹಾರವನ್ನು ಪಡೆದುಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಇದು ಸರಿನಾ? ನಾನಿದ್ದು ಯಾಕೆ ಹೇಳ್ತೇನೆ ಅಂದರೆ, ಇವು ಎಲ್ಲವುಗಳನ್ನ ನೀವು ಮಾಡಿದ್ದೀರಿ ಅಂಥೇಳಿ ನಾವು ಗವರ್ನರ್ ಭಾಷಣದೊಳಗೆ ಬರೆದ್ರೆ ನಿಮಗೆ ಖುಷಿ ಆಗೋದಿಲ್ಲ ಅಂದರೆ ನಿಮಗೆ ಖುಷಿ ಆಗಲಿಕ್ಕಿಲ್ಲ. ಇದು ರಾಜ್ಯದ ಜನತೆಗೆ ವರದಿ ಒಪ್ಪಿಸ್ಬೇಕಾಗಿರ್ತಕ್ಕಂಥ ನಾವು ಚುನಾಯಿತ ಪ್ರತಿನಿಧಿಗಳು, ಚುನಾಯಿತ ಸರ್ಕಾರ. ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಅವ್ರಿಗೇನೋ ಪತ್ತೆ ಆಗಲಿಲ್ಲ, ಅವ್ರಿಗೆ ಖುಷಿ ಆಗಲಿಲ್ಲ. ಯಾಕೆ ಖುಷಿ ಆಗಲಿಲ್ಲ? ಸತ್ಯವನ್ನು ಹೇಳಿದಾಗ ನಿಮಗೆ ಖುಷಿ ಆಗದೇ ಇದ್ರೂ ಸಹಿತ ಸತ್ಯ ಹೇಳಿಸ್ಬೇಕಾದದ್ದು ನಮ್ಮ ಸರ್ಕಾರದ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಮಾಡಿದ್ದೇವೆ. ಬಿಜೆಪಿಯ ಬಹುತೇಕ ನಾಯಕರು ಹೇಳ್ತಿದ್ದಾರೆ ಕಾಂಗ್ರೆಸ್ ಗುಂಡಾಗಿರಿ ಮಾಡ್ತಾ ಇದೆ, ಅದು ಅಧಿವೇಶನದಲ್ಲೂ ಹೊರಭಾಗದಲ್ಲೂ. ಹಗಲು ದರೋಡೆ ಆಗುತ್ತೆ, ಅಲ್ಲಲ್ಲಿ ಅತ್ಯಾಚಾರಗಳಾಗ್ತಾ ಇದ್ದಾವೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅಂಥದ್ರಲ್ಲಿ ಆ ಭಾಷಣದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಹೆಂಗೆ ಓದ್ಬಿಡ್ತಾರೆ ರಾಜ್ಯಪಾಲರು ಅಂತ ಕೇಳ್ತಿದ್ದಾರೆ. ನಾನು ಒಂದು ಮಾತು ಕೇಳ್ತೀನಿ, ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರೊಳಗೆ ರಾಜ್ಯದ ಜೊತೆಗೆ ರಾಷ್ಟ್ರದ ಹಿತ ನೋಡಿಗಿದೆ. ನಾನು ಕೇಳ್ತೀನಿ, ಬೆಸ್ಟ್ ಕಾನೂನು ವ್ಯವಸ್ಥೆ ಇರ್ತಕ್ಕಂಥ ರಾಜ್ಯಗಳ ಪಟ್ಟಿ ಮಾಡಿ. ನಿಮ್ಮ ಕೇಂದ್ರ ಸರ್ಕಾರ ಏನು ಪಟ್ಟಿ ಮಾಡ್ಯಾವಲ್ಲ, ಆ ಪಟ್ಟಿ ಮಾಡಿ. ಯಾವ್ದು ರಾಜ್ಯ ಭಾಳ ಚೆನ್ನಾಗಿದೆ? ಉತ್ತರ ಪ್ರದೇಶ ಭಾಳ ಚೆನ್ನಾಗಿದೆ. ಅದನ್ನು ನೀವು ಹೇಳ್ತೀರಾ ಸರ್? ಯಾವುದು ನೀವು ಯಾವ ರಾಜ್ಯ ಹೇಳ್ತೀರಿ? ನಿಮ್ಮ ಕಣ್ಣೆದುರಿಗೆ ಬರೋದು ಕರ್ನಾಟಕನ. ಕರ್ನಾಟಕದಲ್ಲಿ ಏನೂ ಆಗಿಲ್ಲ, ದರೋಡೆ ಆಗಿಲ್ಲ, ಕಳ್ಳತನ ಆಗಿಲ್ಲ, ಇದಾಗಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇತರ ರಾಜ್ಯಗಳನ್ನ ಹೋಲಿಕೆ ಮಾಡಿದಾಗ ಕರ್ನಾಟಕ ಇನ್ನೂ ತನ್ನದೇ ಆಗಿರ್ತಕ್ಕಂಥ ಎತ್ತರವನ್ನು ಕಾಪಾಡ್ತಾ ಇದೆ.